ಆಗಿತ್ತು. ಬೆನ್ನು ನೋವಿನ ಕಾರಣ ಅಂತೇಳಿ ಹೇಳಿ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಉಳಿದಂಥ ಎಲ್ಲ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ನಿನ್ನೆ ದರ್ಶನ್ ಶಿಷ್ಯ ಧನ್ವೀರ್ ಸಿನಿಮಾ ವಾಮನ ಸಿನಿಮಾಗೆ GT ಮಾಲ್ಗೆ ಹೋಗಿದ್ದಾರೆ. ಜೈಲಿನಿಂದ ಹೊರಬಂದ ಬಳಿಕ ಮಾಧ್ಯಮಕ್ಕೆ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದರೆ ದರ್ಶನ್, ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಅದರ ಜೊತೆಗೆ ನೋಡಿ, ಸಿಲಿಕಾನ್ ಸಿಟಿಯ ಜನರಿಗೆ ಒಂದಾದ ಮೇಲೆ ಒಂದು ಬರ ಏರಿಕೆಯ ಬಿಸಿ ತಟ್ತಾ ಇದೆ. ನೋಡಿ, ಹಾಲಿನ ದರ ಏರಿಕೆ ಆಯಿತು, ಮೆಟ್ರೋ ದರ ಸೇರಿದಂತೆ ಎಲ್ಲ ದರವೂ ಕೂಡ, ವಿದ್ಯುತ್ ಕೂಡ ದರ ಏರಿಕೆ ಆಗಿದೆ. ಈಗ ಕುಡಿಯೋ ನೀರಿನ ದರವೂ ಕೂಡ ಹೆಚ್ಚಿಗೆ ಮಾಡಿ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ಇದೆಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ 8ಕ್ಕೆ 8ರಲ್ಲಿ ಈಗ ಮೊದಲಿಗೆ ಹೆಡ್ಲೈನ್ಸ್. ಕೋರ್ಟ್ಗೆ ಚಕ್ಕರ್, ಶಿಷ್ಯನ ಸಿನಿಮಾಗೆ ಹಾಜರ್. ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಫಸ್ಟ್ ರಿಯಾಕ್ಷನ್. ಕಾಟೇರನಿಗೆ ಮತ್ತೆ ಕಾಡುತ್ತಾ ಕಾನೂನು ಕಂಟಕ. ಸಿಲಿಕಾನ್ ಸಿಟಿ ಜನರಿಗೆ ಮತ್ತೊಂದು ಬರೆ. ಹಾಲು ಕರೆಂಟ್ ಬಳಿಕ ನೀರು ದುಬಾರಿ. ಇಂದಿನಿಂದಲೇ ಹೊಸ ದರ ಜಾರಿ. ಸರ್ಕಾರದ ವಿರುದ್ಧ ರಾಯರೆಡ್ಡಿ ಬಿಗ್ ಬಾಂಬ್. ವಿಪಕ್ಷಗಳಿಗೆ ಸಿಕ್ತು ಬ್ರಹ್ಮಾಸ್ತ್ರ. ಕಾಂಗ್ರೆಸ್ ಮುಖಂಡರಿಂದಲೇ ಹೈಕಮಾಂಡ್ಗೆ ದೂರು ಸಾಧ್ಯತೆ. ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳೇ ಇಲ್ಲ. ಬೆಳಿಗ್ಗೆ 11 ಗಂಟೆಯಾದರೂ ಕೆಲಸಕ್ಕೆ ಹಾಜರಾಗಲ್ಲ. ಸಾರ್ವಜನಿಕರ ಅಹವಾಲು ಕೇಳಬೇಕಾದವರು ನಾಟ್ ರೀಚೇಬಲ್. ಗದಗ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ. 6 ತಿಂಗಳಿಂದ ಕೆಟ್ಟು ನಿಂತ ಬೋರ್ವೆಲ್. ರಸ್ತೆ ಬಂದ್ ಮಾಡಿ ಮಹಿಳೆಯರ ಪ್ರೊಟೆಸ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸ್ ಬಳಿಕ ದರ್ಶನ್ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ ಮಾಧ್ಯಮಕ್ಕೆ. ಮಾಧ್ಯಮವನ್ನ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ ನಟ ದರ್ಶನ್ ಈಗ ಮೊದಲ ಬಾರಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ನಂತರ ಜೈಲಿಗೆ ಹೋಗಿ ಬಂದಾದ ನಂತರ ಲಾಂಗ್ ಗ್ಯಾಪ್ ಆಗಿ ಈಗ ಮಾಧ್ಯಮಕ್ಕೆ ಫಸ್ಟ್ ರಿಯಾಕ್ಟ್ ಮಾಡಿದ್ದಾರೆ. ಜೈಲಿನಿಂದ ಹೊರಬಂದ ಬಳಿಕ ಮಾಧ್ಯಮಕ್ಕೆ ಮೊದಲ ಮಾತು. ವಾಮನ ಸಿನಿಮಾ ವೀಕ್ಷಣೆ ಬಳಿಕ ನಟ ದರ್ಶನ್ ಮಾತಾಡಿದ್ದಾರೆ ಮಾಧ್ಯಮದ ಮುಂದೆ. ನಟ ಧನ್ವೀರ್ ಸಿನಿಮಾ ನೋಡಿ ಶುಭ ಹಾರೈಸಿದ್ದಾರೆ ದರ್ಶನ್. ವಾಮನ ಚಿತ್ರ ನೋಡಿ ಹಾರೈಸುವಂತೆ ದರ್ಶನ್ ಮನವಿ ಮಾಡಿದ್ದಾರೆ ಫ್ಯಾನ್ಸ್ಗೆ, ಅಭಿಮಾನಿಗಳಿಗೆ. ಜೈಲಿನಿಂದ ಹೊರಬಂದ ಬಳಿಕ ಯಾವುದೇ ಪ್ರತಿಕ್ರಿಯೆಯನ್ನು ದರ್ಶನ್ ನೀಡಿರಲಿಲ್ಲ. ಇದೇ ಮೊದಲ ಬಾರಿಗೆ ಮಾಧ್ಯಮದ ಮುಂದೆ ದರ್ಶನ್ ಮಾತಾಡಿದ್ದಾರೆ. ವಾಮನ ಸಿನಿಮಾಗೆ ಶುಭ ಹಾರೈಸಿದ್ದಾರೆ. ಎಲ್ಲರೂ ಕೂಡ ಸಿನಿಮಾ ನೋಡಿ ಅಂತೇಳಿ ಹೇಳಿದ್ದಾರೆ. ಆಗ್ಬೋದು. ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ, ಒಂದು 3 ಸಿನಿಮಾ, ಇದು 4ನೇ ಸಿನಿಮಾ. ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಟ್ರೈಲರ್ ನೋಡಿದ್ದೀರಾ, ತುಂಬ ಮಾಸ್ ಇರ್ಬೋದು. ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ಒಂದು ತಾಯಿ ಸೆಂಟಿಮೆಂಟಿಂದ ಹಿಡಿದು ತಾಯಿ ಎಷ್ಟು ಮುಖ್ಯ, ತಂದೆ ಏನು ಮಾಡ್ತಾನೆ, ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ. ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ. ನಾವು ಆ್ಯಕ್ಚುಲಿ ಫಸ್ಟ್ ಹಾಫ್ ನೋಡಿದಾಗ ಒಂದೆಲ್ಲೋ ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು. ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು, ಅದು ಮುಗಿದ ಮೇಲೆ ಇನ್ನೊಂದು ಥರ ಇದೆ. ಆಮೇಲೆ ಹೌದಲ್ಲ, ಇದೇನೋ ಇದು ಮಾಡ್ಕೊಂಡವಲ್ಲ ನಾವು ಅಂತ. ಸೊ ಆ ಥರದ್ದೊಂದು ಸಿನಿಮಾ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಫೈಟ್ಗಳಲ್ಲಿ. ಆಮೇಲೆ ಮುದುರಾಕ್ಷನ್ ನಾನು ಯಾವಾಗಲೂ ಹೇಳಿದೆ, ನಾನು ಅವತ್ತು ಟ್ರೈಲರಿಂದ ಇದ್ರ ದಿನಾನು ಹೇಳಿದೆ, ತುಂಬ ಒಳ್ಳೆಯ ಸಾಂಗ್. ಆದಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ. ಬಟ್ ಧನ್ವೀರ್ ಹ್ಯಾಸ್ ಗ್ರೋನ್ ಅಪ್ ಆ್ಯಕ್ಚುಲಿ. 3 ಸಿನಿಮಾಗೆ 4ನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ. ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ. ಆ್ಯಕ್ಚುಲಿ ಫೈಟ್ಗಳೇನು ಅಂದ್ಕೊಳ್ತೀವಿ, ಸುಮ್ಮನೆ ಒಡಿ ಪಡಿ ಅಂತ. ಒಳ್ಳೆ ಕತೆ ಸಿಕ್ಕರೆ ನಾನು ಚಿಕ್ಕಣ್ಣ ಧನ್ವೀರ್ ಚಿತ್ರವನ್ನು ಮಾಡ್ತೀವಿ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದಿಲ್ಲ, ಕನ್ನಡ ಸಿನಿಮಾವನ್ನು ಮಾಡ್ತೀನಿ. ಕರ್ನಾಟಕದ ಜನತೆಗೆ ಇಲ್ಲಿರುವ ಥಿಯೇಟರ್ಗೆ ಸಿನಿಮಾವನ್ನು ಮಾಡ್ತೀನಿ. ಜೈಲಿಂದ ಹೊರಬಂದ ಬಳಿಕ ದರ್ಶನ್ ಮಾಧ್ಯಮದ ಮುಂದೆ ಮಾತನಾಡ್ತಾ ಫಸ್ಟ್ ರಿಯಾಕ್ಟ್ ಮಾಡ್ತಾ, ನೋಡಿ ನಾನು ಧನ್ವೀರ್ ಹಾಗೆ ಚಿಕ್ಕಣ್ಣ ಒಳ್ಳೆ ಕತೆ ಸಿಕ್ಕರೆ ಚಿತ್ರ ಮಾಡ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೊಂದು ಒಳ್ಳೆ ಡೈರೆಕ್ಟರ್ ಬೇಕು. ನಾನು ಇವತ್ತು ಹೇಳ್ತಾ ಇರೋದೇನೆಂದರೆ, ನಾನು ಮಾಡೋದಾಗಲಿ ಇಲ್ಲ ಚಿಕ್ಕಣ್ಣ ಮಾಡೋದಾಗಲಿ ಇಲ್ಲ ಧನ್ವೀರ್ ಮಾಡೋದಾಗಲಿ ಇಲ್ಲ ಅನ್ನಲ್ಲ.
ಒಂದು ಒಳ್ಳೆ ಕತೆ ಬರಬೇಕು. ಸುಮ್ಮನೆ ಧನ್ವೀರ್ ನಂಗೆ ಗೊತ್ತು, ಧನ್ವೀರ್ ಹಿಂಗೆ ಮಾಡೋದು ನಾವು ಆ್ಯಕ್ಚುಲಿ ಒಂದು ಪದನೂ ಕೇಳಲ್ಲ, ಕಥೆನೂ ಕೇಳಲ್ಲ. ಧನ್ವೀರ್ ಮಾಡ್ತಾರೆ, ಆ್ಯಕ್ಚುಲಿ ಏನೋ ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ. ಅದೇ ದರ್ಶನ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ಗೆ ಹಾಜರಾಗಿಲ್ಲ. ಸಿನಿಮಾ ನೋಡೋದಕ್ಕೆ ದರ್ಶನ್ ಹೋಗಿದ್ದಾರೆ. ದರ್ಶನ್ ನಡೆಯಿಂದಲೇ ದರ್ಶನ್ಗೆ ಅಪಾಯ ಎದುರಾಗುತ್ತಾ? ಕೋರ್ಟ್ಗೆ ಹಾಜರಾಗಲು ಕಾಟೇರನಿಗೆ ಬೆನ್ನೋವಿತ್ತು. ಆಪ್ತನ ಸಿನಿಮಾ ನೋಡುವಾಗ ಬೆನ್ನೋವು ದರ್ಶನ್ಗೆ ಕಾಡ್ಲಿಲ್ವಾ? 3 ಗಂಟೆ ಸಿನಿಮಾ ನೋಡುವಾಗ ಬೆನ್ನು ನೋವು ದರ್ಶನ್ಗೆ ಬರಲಿಲ್ವಾ? ಬೆನ್ನು ನೋವಿನ ನೆಪ ಹೇಳಿ ತಪ್ಪಿಸಿಕೊಂಡಿದ್ಯಾಕೆ ದರ್ಶನ್? ಆರೋಪಿ ದರ್ಶನ್ಗೆ ಮತ್ತೆ ಕಾಡುತ್ತಾ ಕಾನೂನಿನ ಕಂಟಕ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ದರ್ಶನ್, ಮೊನ್ನೆ ಹಾಜರಾಗಿರಲಿಲ್ಲ. ಆಪ್ತನ ಸಿನಿಮಾಗೆ ಹೋಗಿದ್ದಾರೆ. ಇದು ಮುಂದಿನ ಹಿಯರಿಂಗ್ನಲ್ಲಿ ದರ್ಶನ್ಗೆ ಏನಾದರೂ ಸಂಕಷ್ಟ ಎದುರಾಗುತ್ತಾ? ಹೆಂಗೆ ಏನು? ಖಂಡಿತ ರಂಜಿತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಎಲ್ರಿಗೂ ಕೂಡ ಬೇಲ್ ಕೊಟ್ಟು ಹೊರಗಡೆ ಬಂದಿದ್ದಾರೆ. ಆದರೆ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಕೋರ್ಟ್ನಿಂದ ಒಂದಷ್ಟು ಸಲಹೆ ಸೂಚನೆಗಳು ಜೊತೆಗೆ ಷರತ್ತುಬದ್ಧ ಜಾಮೀನನ್ನು ನೀಡುವಂಥ ಕೆಲಸವನ್ನು ಕೋರ್ಟ್ ಮಾಡಲಾಗಿತ್ತು. ಅದರಲ್ಲಿ ಒಂದಷ್ಟು ಷರತ್ತುಗಳಲ್ಲಿ ಪ್ರತಿ ತಿಂಗಳಿಗೆ ಒಂದ್ಸತಿ ಅಂದರೆ ಕೋರ್ಟು ಏನು ಡೇಟ್ ಕೊಡುತ್ತೆ ಆ ಡೇಟ್ಗೆ ನ್ಯಾಯಾಲಯಕ್ಕೆ ಹಾಜರಾಗಬೇಕು, ಎಲ್ಲ ಆರೋಪಿಗಳು ತಪ್ಪದೇ ಹಾಜರಾಗಬೇಕಂತೇಳಿ ಆ ಒಂದು ಷರತ್ತುಗಳಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಕೋರ್ಟ್ ಮಾಡಿರುತ್ತೆ. ಆದರೆ ಕಳೆದ ಬಾರಿ ಅಂದರೆ ಮೊನ್ನೆ ಎಲ್ಲ ಆರೋಪಿಗಳು ಕೂಡ ಪವಿತ್ರ ಗೌಡ ಸೇರಿ ಎಲ್ಲ 16 ಆರೋಪಿಗಳು ನ್ಯಾಯಾಧೀಶರ ಮುಂದೆ CCH 57 ನ್ಯಾಯಾಧೀಶರ ಮುಂದೆ ಹಾಜರಾಗಿರ್ತಾರೆ. ಆದರೆ ದರ್ಶನ್ ಮಾತ್ರ ಅವತ್ತು ಬಂದಿರೋದಿಲ್ಲ. ಯಾಕೆ ಬಂದಿರಲ್ಲ ಅನ್ನುವಂಥ ಒಂದು ಕಾರಣವನ್ನು ಕೇಳಿದಂಥ ಸಂದರ್ಭದಲ್ಲಿ ಅವರ ಪರ ವಕೀಲರು ಒಂದು ವಿನಾಯಿತಿ ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಸುವಂಥ ಕೆಲಸವನ್ನು ಮಾಡಿರ್ತಾರೆ. ದರ್ಶನ್ಗೆ ಬೆನ್ನು ನೋವು ಇರೋದ್ರಿಂದ, ಕಾಲು ನೋವು ಇರೋದ್ರಿಂದ ಆತ ಇವತ್ತು ಕೋರ್ಟ್ಗೆ ಹಾಜರಾಗೋದಕ್ಕೆ ಆಗೋದಿಲ್ಲ ಅಂಥೇಳಿ ವಿನಾಯಿತಿ ಅರ್ಜಿಯನ್ನು ನ್ಯಾಯಾಧೀಶರಿಗೆ ಅವರ ಪರ ವಕೀಲರು ಸಲ್ಲಿಸ್ತಾರೆ. ಈ ವೇಳೆ ನ್ಯಾಯಾಧೀಶರು ಕೂಡ ಗರಂ ಆಗ್ತಾರೆ. ಯಾಕೆ ಪ್ರತಿ ಸತಿನೂ ಬರಬೇಕಂತ ಗೊತ್ತಾಗಲ್ವಾ, ನೆಕ್ಸ್ಟ್ ಸತಿ ಈ ಸತಿ ಈ ರೀತಿ ರಿಪೀಟ್ ಆಗಬಾರ್ದು ಅಂತೇಳಿ ದರ್ಶನ್ ಪರ ವಕೀಲರಿಗೆ ವಾರ್ನ್ ಮಾಡುವಂಥ ಕೆಲಸವನ್ನು ನ್ಯಾಯಾಧೀಶರು ಮಾಡ್ತಾರೆ. ಆದರೆ ನೆಕ್ಸ್ಟ್ ಡೇನೇ ದರ್ಶನ್ ತಮ್ಮ ಆಪ್ತನ ಸಿನಿಮಾಗೆ ಈಗ ಸೆಲೆಬ್ರಿಟಿ ಶೋಗೆ ಹೋಗಿರೋದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಕಾಲು ನೋವು ಇದೆ, ಅಲ್ಲೂ ಕೂಡ ಒಂದು ವಿಡಿಯೋಗಳು, ಒಂದಷ್ಟು ಫುಟೇಜ್ಗಳಿದೆ. ಆತ ಸಿನಿಮಾ ನೋಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ತೆಗೆದಂಥ ಒಂದಷ್ಟು ಫುಟೇಜ್ಗಳಲ್ಲಿ ಆತ ಹೋಗಿರ್ತಾನಲ್ಲ, ಸಿನಿಮಾಗೆ ಹೋಗುವಂಥ ವ್ಯಕ್ತಿ, ಸಿನಿಮಾಗೆ ಹೋಗುವಂಥ ಕೊಲೆ ಆರೋಪಿ ಯಾಕೆ ನ್ಯಾಯಾಲಯಕ್ಕೆ ಬರಲಿಲ್ಲ ಅನ್ನೋಂಥದ್ದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಹಾಗಾದರೆ ನ್ಯಾಯಾಲಯಕ್ಕೆ ಅಂದರೆ ಈತನಿಗೆ ನ್ಯಾಯಾಲಯದ ಮೇಲೆ ಗೌರವ ಇಲ್ವಾ? ಅಷ್ಟು ಷರತ್ತುಬದ್ಧ ಜಾಮೀನಂತ ಕೊಟ್ಟುವಂಥ ಸಂದರ್ಭದಲ್ಲಿ ಕಾಲು ನೋವು ಅಂತ ಹೇಳಿ ನೆಪ ಹೇಳಿ ತಪ್ಪಿಸ್ಕೊಂಡು ಮರುದಿನವೇ ಈ ರೀತಿ ಸಿನಿಮಾಗೆ ಹೋಗಿರೋದು ಸದ್ಯಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗಾಗಲೇ ಪೊಲೀಸರು ಕೂಡ ಈ ಒಂದು ನಿಟ್ಟಿನಲ್ಲಿ ಒಂದು ಷರತ್ತೇನಿರುತ್ತೆ, ನ್ಯಾಯಾಲಯ ನೀಡುವಂಥ ಜಾಮೀನು ನೀಡುವಂಥ ಸಂದರ್ಭದಲ್ಲಿ ಏನೆಲ್ಲ ಷರತ್ತುಗಳಿರುತ್ತೆ ಅದನ್ನು ಕಡ್ಡಾಯವಾಗಿ ಆರೋಪಿಗಳು ಪಾಲಿಸಬೇಕಾಗುತ್ತೆ. ಆದರೆ ಈ ಒಂದು ವಿಚಾರದಲ್ಲಿ ಮೊನ್ನೆ ದರ್ಶನ್ ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ. ಮುಂದಿನ ಬಾರಿ ಕಡ್ಡಾಯವಾಗಿ ಹಾಜರಾಗಬೇಕಂತೇಳಿ ಈಗಾಗಲೇ ನ್ಯಾಯಾಧೀಶರು ಕೂಡ ವಾರ್ನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಈಗ ನ್ಯಾಯಾಲಯಕ್ಕೆ ಹಾಜರಾಗದೆ ನೆಕ್ಸ್ಟ್ ಮರುದಿನವೇ ಈ ರೀತಿ ಸಿನಿಮಾ ಒಂದಕ್ಕೆ ದರ್ಶನ್ ಹೋಗಿರೋದು ಎಲ್ಲೊಂದು ಕಡೆ ಮುಂದಿನ ಹಂತದಲ್ಲಿ ಅವರಿಗೆ ಕಂಟಕ ಆಗುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಮೇ 5ನೇ ತಾರೀಕು ನ್ಯಾಯಾಲಯಕ್ಕೆ ದರ್ಶನ್ ಹಾಜರಾಗಬೇಕಿದೆ. ಅವತ್ತಿನ ದಿನ ಈ ಒಂದು ವಿಚಾರ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇದೆ. ಅವತ್ತೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಂಜಿತ್. ಓಕೆ ಮಾದೇಶ, ಥ್ಯಾಂಕ್ ಯು.